ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 2ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇಂದಿನ ಮುರಳಿಯ ಸಾರ ಹೀಗಿದೆ: ಮಧುರ ಮಕ್ಕಳೇ, ನೀವು ಪರಸ್ಪರ ಬಹಳ ಆತ್ಮೀಯ ಸ್ನೇಹದಿಂದ ಇರಬೇಕಾಗಿದೆ. ಎಂದೂ ಮತಭೇದದಲ್ಲಿ ಬರಬಾರದು. ಹಾ, ಇಡೀ ಮುರಳಿಯ ತಿರುಳೇ ಈ ಒಂದು ವಾಕ್ಯದಲ್ಲಿದೆ ಅನ್ಸುತ್ತೆ ಅಲ್ವಾ? ಹೌದು. ನಮ್ಮ ಸಂಪೂರ್ಣ ಪುರುಷಾರ್ಥದ ಆಧಾರವೇ ಈ ಪರಸ್ಪರ ಸ್ನೇಹ ಮತ್ತು ಏಕಮತ. ಖಂಡಿತ. ಇಂದಿನ ಮುರಳಿಯಲ್ಲಿ ಬಾಬಾ ನಮ್ಮನ್ನು ನಮ್ಗೇ ಒಂದು ಕನ್ನಡಿಯಂತೆ ತೋರಿಸ್ತಿದ್ದಾರೆ. ಇಂದಿನ ಪ್ರಶ್ನೆ ಮತ್ತು ಉತ್ತರವನ್ನು ನೋಡೋಣ. ಪ್ರಶ್ನೆ: ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಯಾವ ಮಾತನ್ನು ತನ್ನ ಹೃದಯದಿಂದ ಕೇಳ್ಕೊಳ್ಬೇಕು? ಮತ್ತು ಉತ್ತರ: ತಮ್ಮ ಹೃದಯದಿಂದ ಕೇಳುಕೊಳ್ಳಿ, ನಾನು ಈಶ್ವರನ ಹೃದಯವನ್ನೇ ರಿತ್ತಿದ್ದೇನೆಯೇ? ನನ್ನಲ್ಲಿ ದೈವಿ ಗುಣಗಳ ಧಾರಣೆ ಎಷ್ಟಿದೆ? ನಾನು ಬ್ರಾಹ್ಮಣ ಈಶ್ವರೀಯ ಸೇವೆಯಲ್ಲಿ ಅಡ್ಡಿ ಅಂದ್ರೆ ವಿಘ್ನರೂಪ ಆಗುತ್ತಿಲ್ಲವೇ? ಸದಾ ಕ್ಷೀರಖಂಡವಾಗಿರುತ್ತೇನೆಯೇ? ನಮ್ಮಲ್ಲಿ ಪರಸ್ಪರ ಏಕಮತವಿದೆಯೇ? ನಾನು ಸದಾ ಶ್ರೀಮತದ ಪಾಲನೆ ಮಾಡುತ್ತೇನೆಯೇ? ವಾಹ್! ಇವು ಕೇವಲ ಪ್ರಶ್ನೆಗಳಲ್ಲ, ಇವು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಅಳೆಯೋ ಮಾಪಕಗಳು. ಹೌದು. ಇದ್ರಲ್ಲಿ ಮೊದಲನೇ ಪ್ರಶ್ನೆಯೇ ಎಷ್ಟು ಆಳವಾಗಿದೆ ನೋಡಿ. ನಾನು ಈಶ್ವರನ ಹೃದಯವನ್ನೇರಿದ್ದೇನೆಯೇ? ಇದು ಕೇವಲ ಒಂದು ಭಾವನಾತ್ಮಕ ಪ್ರಶ್ನೆಯಲ್ಲ, ಅಲ್ವಾ? ಅಲ್ಲವೇ ಅಲ್ಲ. ಇದರ ಅರ್ಥ ನನ್ನ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮ ಬಾಬಾ ಅವ್ರಿಗೆ ಖುಷಿ ಕೊಡ್ತಿದೀಯಾ ಅಂತ. ಸರಿ. ಈಶ್ವರನ ಹೃದಯವನ್ನು ಏರೋದು ಅಂದ್ರೆ ಅವರ ಇಷ್ಟದಂತೆ ನಡೆಯೋದು. ಹೌದು. ಯಾರು ತಂದೆಯ ಪ್ರತಿಯೊಂದು ಇಶಾರೆಯನ್ನು, ಪ್ರತಿಯೊಂದು ಶ್ರೀಮತವನ್ನು ಚಾಚೂ ತಪ್ಪದೇ ಪಾಲಿಸ್ತಾರೋ ಮತ್ತು ಯಾರು ತಮ್ಮನ್ನು ಸಂಪೂರ್ಣವಾಗಿ ಆ ಕಾರ್ಯಕ್ಕೆ ಸಮರ್ಪಣೆ ಮಾಡ್ಕೋತಾರೋ ಅವರು ಸಹಜವಾಗಿಯೇ ತಂದೆಯ ಹೃದಯ ಸಿಂಹಾಸನದ ಮೇಲೆ ಕೂರ್ತಾರೆ. ಹೌದು. ಇದು ಬೇರೆಯವರ ಸರ್ಟಿಫಿಕೇಟ್ ಪಡೆಯೋದಲ್ಲ, ನಮಗೆ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಖಂಡಿತ. ಅದಕ್ಕೆ ಪೂರಕವಾಗಿಯೇ ಮುಂದಿನ ಪ್ರಶ್ನೆ ಇದೆ: ನನ್ನಲ್ಲಿ ದೈವಿ ಗುಣಗಳ ಧಾರಣೆ ಎಷ್ಟಿದೆ ಅಂತ. ಕೇವಲ ಜ್ಞಾನದ ಅಂಶಗಳನ್ನು ಪುನರಾವರ್ತನೆ ಮಾಡೋದು ಸುಲಭ. ಹೌದು. ಆದ್ರೆ ಶಾಂತಿ, ಪ್ರೇಮ, ಸಹನಶೀಲತೆ, ನಮ್ರತೆ ಈ ಗುಣಗಳು ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಎಷ್ಟು ಕಾಣಿಸ್ತವೆ? ನಮ್ಮನ್ನು ನೋಡಿದಾಗ ಬೇರೆಯವರಿಗೆ ಇವರು ನಿಜವಾಗ್ಲೂ ದೈವಿ ಪರಿವಾರದವರು ಅಂತ ಅನಿಸ್ಬೇಕಲ್ವೇ? ಅದೇ ನಿಜವಾದ ಧಾರಣೆ. ಮತ್ತು ಆ ಧಾರಣೆ ಇಲ್ಲದಿದ್ದಾಗ ಏನಾಗುತ್ತೆ ಅನ್ನೋದನ್ನ ಮುಂದಿನ ಪ್ರಶ್ನೆಗಳು ಸ್ಪಷ್ಟಪಡಿಸುತ್ತವೆ. ನಾನು ಸೇವೆಗೆ ವಿಘ್ನವಾಗುತ್ತಿಲ್ಲವಲ್ಲವೇ? ಮತ್ತು ಸದಾ ಕ್ಷೀರಖಂಡವಾಗಿರುತ್ತೇನೆಯೇ? ಈ 2 ಪ್ರಶ್ನೆಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ಹೌದು. ನಮ್ಮಲ್ಲಿ ದೈವೀ ಗುಣಗಳ ಕೊರತೆ ಇದ್ದಾಗ ನಮ್ಮ ಸಣ್ಣ ಹಠ, ನಮ್ಮ ಅಭಿಪ್ರಾಯ ಭೇದ ಇಡೀ ಸೇವಾ ಕೇಂದ್ರದ ವಾತಾವರಣವನ್ನೇ ಹಾಳು ಮಾಡ್ಬಿಡ್ಬೋದು. ಖಂಡಿತ. ಆಗ ನಾವು ಸೇವೆ ಮಾಡದಂತಾಗಲ್ಲ, ಬದಲಿಗೆ ಬಾಬಾರವರ ಕಾರ್ಯಕ್ಕೆ ಅಡ್ಡಿಯಾದಂತೆ. ಸರಿ. ಕ್ಷೀರಖಂಡ ಅಂದ್ರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು, ಎಲ್ಲರ ವಿಶೇಷತೆಗಳನ್ನು ನೋಡೋದು. ಹೌದು. ಮತ್ತು ಇದೆಲ್ಲದರ ಮೂಲಾಧಾರ ಕೊನೆಯ 2 ಪ್ರಶ್ನೆಗಳು: ನಮ್ಮಲ್ಲಿ ಪರಸ್ಪರ ಏಕಮತವಿದೆಯೇ? ಮತ್ತು ನಾನು ಸದಾ ಶ್ರೀಮತದ ಪಾಲನೆ ಮಾಡುತ್ತೇನೆಯೇ? ಶ್ರೀಮತ ಅನ್ನೋದು ಒಂದು ಹಳಿ ಇದ್ದ ಹಾಗೆ. ನಾವೆಲ್ಲರೂ ಅದೇ ಹಳಿಯ ಮೇಲೆ ನಡೆದರೆ ಸಹಜವಾಗಿಯೇ ಏಕಮತ ಇರುತ್ತೆ ಮತ್ತು ನಮ್ಮ ಸಂಘಟನೆ ಶಕ್ತಿಶಾಲಿಯಾಗುತ್ತೆ. ಯಾವಾಗ ನಾವು ನಮ್ಮ ಸ್ವಂತ ಮತ ಅಥವಾ ಪರಮತವನ್ನು ಅದರಲ್ಲಿ ಬೆರೆಸುತ್ತೇವೆಯೋ ಆಗ ಭಿನ್ನಾಭಿಪ್ರಾಯ ಶುರುವಾಗುತ್ತೆ. ಈ ಪ್ರಶ್ನೆಗಳು ನಿಜವಾಗಲೂ ನಮ್ಮನ್ನು ಆಳವಾಗಿ ಚಿಂತನೆಗೆ ಹಚ್ಚುತ್ತವೆ. ಹಾಗಾದ್ರೆ ಮುರಳಿಯ ಮುಖ್ಯ ಅಂಶಗಳಲ್ಲಿ ಇನ್ನೂ ಆಳವಾಗಿ ಇಳಿಯೋಣ. ಖಂಡಿತ. ಮೊದಲನೆಯ ಮುಖ್ಯ ಪಾಯಿಂಟ್ ಅನ್ನು ನೋಡೋಣ. ನೀವೀಗ ಈಶ್ವರೀಯ ಪರಿವಾರ ಅಥವಾ ಈಶ್ವರೀಯ ಪರಿವಾರದವರಾಗಿದ್ದೀರಿ. ನೀವೀಗ ಈಶ್ವರೀಯ ಪರಿವಾರದಲ್ಲಿ ಈಶ್ವರನ ಮೂಲಕ ಪರಸ್ಪರ ಹೇಗೆ ಆತ್ಮಿಕ ಪ್ರೀತಿ ಇರಬೇಕು ಎಂಬುದನ್ನು ಕಲಿಯುತ್ತಿದ್ದೀರಿ. ಇದು ಭಗವಂತನ ಪರಿವಾರವಾಗಿದೆ. ಎಲ್ಲರೂ ಗಾಡ್ ಫಾದರ್ ಎಂದು ಹೇಳುತ್ತಾರೆ, ಆದರೆ ತಂದೆಯನ್ನು ತಿಳಿಯದೇ ಇರುವ ಕಾರಣ ನಿರ್ಧನಿಕರಾಗಿದ್ದಾರೆ. ತಂದೆಯು ಕುಳಿತು ತಿಳಿಸುತ್ತಾರೆ, ಕೆಲವರು ಜೊತೆ ಇರುತ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಗ್ರಾಮಗಳಲ್ಲಿರ್ತಾರೆ, ಆದರೆ ಒಟ್ಟಿಗೆ ಇದ್ದೀರಲ್ವೇ? ಈಶ್ವರೀಯ ಪರಿವಾರ, ಈ ಶಬ್ದವನ್ನು ಕೇಳಿದಾಗ ಒಂದು ಅದ್ಭುತವಾದ ಭಾವನೆ ಬರುತ್ತೆ ಅಲ್ವಾ? ಖಂಡಿತ. ಲೌಕಿಕ ಪರಿವಾರ ರಕ್ತ ಸಂಬಂಧದ ಮೇಲೆ ನಿಂತಿರುತ್ತೆ. ಅಲ್ಲಿ ಹೆಚ್ಚಾಗಿ ಮೋಹ, ಅಹಂಕಾರ ಮತ್ತು ನಿರೀಕ್ಷೆಗಳಿರ್ತವೆ. ಹೌದು. ಆದರೆ ಈ ಅಲೌಕಿಕ ಪರಿವಾರ ಆತ್ಮಿಕ ಸಂಬಂಧದ ಮೇಲೆ ನಿಂತಿದೆ. ಇಲ್ಲಿ ನಮ್ಮನ್ನು ಬೆಸೆಯುವ ಶಕ್ತಿ ಅಂದ್ರೆ ಒಬ್ಬ ತಂದೆ ಮತ್ತು ಒಂದು ಗುರಿ. ಈ ಭಾವನೆ ಎಷ್ಟು ಶಕ್ತಿಶಾಲಿಯಾಗಿದೆ! ಹೌದು. ನಾವು ಬೇರೆ ಬೇರೆ ನಗರಗಳಲ್ಲಿ, ದೇಶಗಳಲ್ಲಿ ಇರಬಹುದು. ನಮ್ಮ ಭಾಷೆ, ಸಂಸ್ಕೃತಿ, ಹಿನ್ನೆಲೆ ಎಲ್ಲವೂ ಬೇರೆಯಾಗಿರಬಹುದು. ಆದರೆ ನಮ್ಮೆಲ್ಲರ ಆತ್ಮಿಕ ತಂದೆ ಒಬ್ಬರೇ, ಶಿವಬಾಬಾ. ಈ ಒಂದು ಅರಿವು
ನಮ್ಮ ನಡುವಿನ ಎಲ್ಲ ಭೇದಗಳನ್ನು ಅಳಿಸಿಹಾಕ್ತದೆ. ಲೌಕಿಕದಲ್ಲಿ ನಾವು ನಿರ್ಧನಿಕರಾಗಿದ್ದೇವು, ಸಂಬಂಧಗಳಲ್ಲಿ ಸುಖವನ್ನು ಹುಡುಕುತ್ತಿದ್ದೆವು. ಆದರೆ ಇಲ್ಲಿ ತಂದೆಯೇ ನಮಗೆ ನಿಜವಾದ ಆತ್ಮಿಕ ಪ್ರೀತಿ ಅಂದ್ರೇನು ಅಂತ ಕಲಿಸ್ತಾರೆ. ಇದು ನಿರೀಕ್ಷೆಗಳಿಲ್ಲದ ನಿಸ್ವಾರ್ಥವಾದ ಪ್ರೀತಿ. ಈ ಪರಿವಾರದ ಸದಸ್ಯನಾಗೋದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನಿದೆ? ಹೌದು. ಈ ಪರಿವಾರದಲ್ಲಿ ಚೆನ್ನಾಗಿರಲು ಬೇಕಾದ ಸೂತ್ರವನ್ನೇ ಬಾಬಾ ಮುಂದಿನ ಪಾಯಿಂಟ್ನಲ್ಲಿ ಕೊಡ್ತಿದ್ದಾರೆ. ಪಾಯಿಂಟ್ ಹೀಗಿದೆ: ಬ್ರಾಹ್ಮಣರಲ್ಲಿಯೂ ಒಂದು ವೇಳೆ ಯಾರಾದರೂ ಕ್ಷೀರಖಂಡವಾಗಿರುವುದಿಲ್ಲ, ಪರಸ್ಪರ ಉಪ್ಪು ನೀರಾಗಿ ವರ್ತಿಸುತ್ತಾರೆ. ಉಪ್ಪು ನೀರಾಗಿರುವ ಕಾರಣ ಇಲ್ಲಿ ಈಶ್ವರೀಯ ಸೇವೆಯಲ್ಲಿಯೂ ವಿಘ್ನರೂಪವಾಗುತ್ತಿರುತ್ತಾರೆ. ಆ ಕಾರಣದಿಂದ ಸೇವೆಯ ಬದಲು ಸೇವಾಭಂಗ ಮಾಡುತ್ತಾರೆ. ಅಂಥವರ ಅದೃಷ್ಟವೇನಾಗುತ್ತದೆ? ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಈ ಕ್ಷೀರಖಂಡ ಮತ್ತು ಉಪ್ಪು ನೀರು ಎಂಬ ರೂಪಕ ಎಷ್ಟು ಸುಂದರವಾಗಿದೆ. ಹೌದು, ಹಾಲು ಮತ್ತು ಸಕ್ಕರೆ ಒಂದರಲ್ಲೊಂದು ಬೆರೆತು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಒಂದು ಮಧುರವಾದ ಪದಾರ್ಥವಾಗ್ತವೆ. ಅದೇ ರೀತಿ ನಾವು ಎಲ್ಲರೊಂದಿಗೆ ಪ್ರೀತಿಯಿಂದ, ನಮ್ರತೆಯಿಂದ ಬೆರೆತಾಗ ಇಡೀ ಸಂಘಟನೆಯೇ ಮಧುರವಾಗುತ್ತೆ. ಆದ್ರೆ ಉಪ್ಪು ನೀರಿಗೆ ಸೇರಿದ್ರೆ ಏನಾಗುತ್ತೆ? ನೀರನ್ನು ಕುಡಿಯಲು ಆಗದಂತೆ ಮಾಡುತ್ತೆ, ತಾನೂ ಕರಗಿ ಹೋಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಉಪ್ಪಿನ ಹಾಗೆ ವರ್ತಿಸೋದು ಅಂದ್ರೆ ಏನು? ನನ್ನ ಮಾತು ಸರಿ, ನನ್ನ ಅಭಿಪ್ರಾಯವೇ ಶ್ರೇಷ್ಠ ಅಂತ ಹಠ ಹಿಡಿಯೋದು. ಹೌದು, ಬೇರೆಯವರಲ್ಲಿರುವ ಸಣ್ಣ ಪುಟ್ಟ ತಪ್ಪುಗಳನ್ನ ದೊಡ್ಡದು ಮಾಡಿ ನೋಡೋದು. ಇದು ನಮ್ಮ ಅಹಂಕಾರವನ್ನು ತೋರಿಸುತ್ತೆ. ಖಂಡಿತ. ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಇಂತಹ ನಡತೆಯಿಂದ ಕೇವಲ ವಾತಾವರಣ ಹಾಳಾಗುವುದಲ್ಲ, ನಮ್ಮ ಸ್ವಂತ ಅದೃಷ್ಟಕ್ಕೂ ನಾವೇ ಕಲ್ಲು ಹಾಕ್ಕೊಂಡಂತೆ. ಹೌದು, ಶ್ರೇಷ್ಠ ಪದವಿಯನ್ನು ಕಳೆದುಕೊಳ್ತೇವೆ ಅಂತ ಎಚ್ಚರಿಸ್ತಿದ್ದಾರೆ. ಅಂದ್ರೆ ನಮ್ಮ ಸತ್ಯಯುಗದ ದೇವತಾ ಪದವಿ ನಾವು ಈ ಸಂಗಮ ಯುಗದಲ್ಲಿ ಹೇಗೆ ನಡ್ಕೋತೀವಿ ಅನ್ನೋದರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಹೌದು, ಇದು ಕೇವಲ ನಮ್ಮ ವೈಯಕ್ತಿಕ ಪುರುಷಾರ್ಥದ ವಿಷಯವಲ್ಲ, ಇದು ಇಡೀ ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ಸಂಬಂಧಿಸಿದ್ದು. ನಾವು ಹಾಕುವ ಒಂದು ಸಣ್ಣ ವಿಘ್ನ ಇಡೀ ಕಾರ್ಯದ ವೇಗವನ್ನೇ ಕಡಿಮೆ ಮಾಡಬಹುದು. ಹಾಗಾದರೆ ಈ ಪರಿವರ್ತನೆಯ ಕಾರ್ಯ ಎಷ್ಟು ದೊಡ್ಡದು ಅನ್ನೋದನ್ನ ಮುಂದಿನ ಪಾಯಿಂಟ್ನಲ್ಲಿ ನೋಡೋಣ. ಶಿವತಂದೆಯು ಭಾರತವನ್ನು ಪುನಃ ಶಿವಾಲಯವನ್ನಾಗಿ ಮಾಡೋದಕ್ಕಾಗಿಯೇ ಬರುತ್ತಾರೆ. ರಾವಣನು ವೇಶ್ಯಾಲಯವನ್ನಾಗಿ ಮಾಡುತ್ತಾನೆ. ಭಾರತವು ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು. ಆಗ ಹೇ ಪತಿತಪಾವನ ಬನ್ನಿ, ಬಂದು ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಇಲ್ಲಿ ಬಾಬಾ ಎರಡೂ ತೀವ್ರವಾದ ವ್ಯತ್ಯಾಸಗಳನ್ನ ನಮ್ಮ ಕಣ್ಣು ಮುಂದೆ ಇಡ್ತಿದ್ದಾರೆ. ಒಂದೆಡೆ ಶಿವತಂದೆಯ ಕಾರ್ಯ ಶಿವಾಲಯ ಸ್ಥಾಪನೆ, ಇನ್ನೊಂದೆಡೆ ರಾವಣನ ಕಾರ್ಯ ವೇಶ್ಯಾಲಯ ಸ್ಥಾಪನೆ. ಹೌದು, ಶಿವಾಲಯ ಅಂದ್ರೆ ದೇವತೆಗಳ ವಾಸಸ್ಥಾನ. ಅಲ್ಲಿ ಸಂಪೂರ್ಣ ಪವಿತ್ರತೆ, ಸುಖ, ಶಾಂತಿ ಇರುತ್ತೆ. ಸತ್ಯಯುಗದಲ್ಲಿ ಭಾರತವೇ ಆ ಶಿವಾಲಯವಾಗಿತ್ತು. ಆದರೆ ರಾವಣ ರಾಜ್ಯ ಅಂದರೆ ದ್ವಾಪರ ಮತ್ತು ಕಲಿಯುಗದಲ್ಲಿ ಅದೇ ಭಾರತ ವಿಕಾರಗಳ ವಶವಾಗಿ ವೇಶ್ಯಾಲಯದ ಸಮಾನವಾಗಿ ಬಿಡುತ್ತೆ. ಇಲ್ಲಿ ವೇಶ್ಯಾಲಯ ಎಂಬ ಪದವನ್ನ ಬಾಬಾ ಒಂದು ರೂಪಕವಾಗಿ ಬಳಸ್ತಿದ್ದಾರೆ ಅಲ್ವಾ? ಹೌದು, ದೇಹ ಅಭಿಮಾನ ಮತ್ತು ಕಾಮ, ಕ್ರೋಧದಂತಹ ವಿಕಾರಗಳು ಮನುಷ್ಯರನ್ನು ಎಷ್ಟು ಪತಿತರನ್ನಾಗಿ ಮಾಡುತ್ತವೆ ಅಂತ ತೋರಿಸಲು ಈ ಕಠಿಣ ಶಬ್ದವನ್ನು ಬಳಸಿದ್ದಾರೆ. ಅದೇ ಕಾರಣಕ್ಕಾಗಿ ಕಲಿಯುಗದ ಕೊನೆಯಲ್ಲಿ ಆತ್ಮಗಳು ದುಃಖದಿಂದ ಹೇ ಪತಿತಪಾವನ, ಬಂದು ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಆ ಕರೆಯೇ ತಂದೆಯನ್ನು ಭೂಮಿಗೆ ಬರುವಂತೆ ಮಾಡೋದು. ಅಂದ್ರೆ ನಾವು ಆ ಪರಿವರ್ತನೆಯ ಕಾರ್ಯದಲ್ಲಿ ತಂದೆಗೆ ಸಹಯೋಗಿಗಳಾಗಬೇಕೇ ಹೊರತು ಉಪ್ಪು ನೀರಾಗಿ ವಿಘ್ನ ಹಾಕಬಾರದು. ಖಂಡಿತ. ತುಂಬಾ ಅದ್ಭುತವಾದ ಮಂಥನ. ಈ 3 ಅಂಶಗಳು ನಮ್ಮ ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ತಿಳಿಸುತ್ತವೆ. ಅಣ್ಣಂದಿರೇ, ಅಕ್ಕಂದಿರೇ, ಇಲ್ಲಿಯವರೆಗೂ ನಾವು ಮುರಳಿಯ ಸಾರ ಮತ್ತು ಮೊದಲ 3 ವಿಷಯಗಳನ್ನು ತಿಳಿದೆವು. ಈಗ ಒಂದು ಕ್ಷಣ ವಿರಾಮ ತೆಗೆದುಕೊಂಡು ಮುಂದಿನ ಭಾಗದಲ್ಲಿ ಉಳಿದ ಪಾಯಿಂಟ್ಸ್, ಧಾರಣಾ ವಿಷಯಗಳು ಮತ್ತು ಶ್ರೇಷ್ಠ ಸ್ವಮಾನಗಳನ್ನು ನೋಡೋಣ. ಓಂ ಶಾಂತಿ. ಸ್ವಾಗತ. ಈಗ ನಾವು ಮುರಳಿಯ ಮುಂದಿನ ಭಾಗಕ್ಕೆ ಹೋಗೋಣ. ಈಗ 4ನೇ ಪಾಯಿಂಟ್ನಿಂದ ಮುಂದುವರಿಯೋಣ. 4ನೇಯ ಮುಖ್ಯ ಪಾಯಿಂಟ್: ಭಗವಂತ ತಂದೆಯಾಗಿದ್ದಾರೆ, ನಾವು ಅವರ ಮಕ್ಕಳಾಗಿದ್ದೇವೆ ಅಂದಾಗ ಪರಿವಾರವಾಯ್ತಲ್ವಾ? ಇಲ್ಲಿ ನೀವು ಮಕ್ಕಳಿಗೆ ತಂದೆ ತಾಯಿ ಸಿಗುತ್ತಾರೆ, ಇಲ್ಲಿ ನೀವು ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ. ನೀವು ಸಹ ಬಹಳ ಬಡವರಾಗಿದ್ದೀರಿ, ಈಗ ತಂದೆಯೂ ದತ್ತು ಮಾಡಿಕೊಂಡಿದ್ದಾರೆ.
ತಂದೆಯು ತಿಳಿಸುತ್ತಾರೆ, ನಿಸ್ಸಂದೇಹವಾಗಿ ನೀವು ನಮ್ಮ ಪರಿವಾರದವರಾಗಿದ್ದೀರಿ. ನಂತರ ನಿಮಗೆ ಭವಿಷ್ಯ 21 ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತೇನೆ. ಇಲ್ಲಿ ದತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆ ಎಷ್ಟು ಸುಂದರವಾಗಿದೆ. ಹೌದು. ಲೌಕಿಕದಲ್ಲಿ ಯಾರು ದತ್ತು ತಗೋತಾರೆ? ಮಕ್ಕಳಿಲ್ಲದವರು. ಆದರೆ ನಮ್ಮ ತಂದೆ ಇಡೀ ವಿಶ್ವದ ಮಾಲೀಕ. ನಮ್ಮನ್ನು ದತ್ತು ತಗೋತಾರೆ. ಯಾಕೆ? ಯಾಕಂದ್ರೆ ನಾವು ಕಲಿಯುಗದಲ್ಲಿ ಆತ್ಮಿಕವಾಗಿ ಸಂಪೂರ್ಣ ಬಡವರಾಗಿದ್ದೆವು, ಅನಾಥರಾಗಿದ್ದೆವು. ಜ್ಞಾನ, ಗುಣ, ಶಕ್ತಿ ಎಲ್ಲವನ್ನೂ ಕಳೆದುಕೊಂಡು ನಿರ್ಧನಿಕರಾಗಿದ್ದೆವು. ಅಂತಹ ನಮ್ಮನ್ನು ನೋಡಿ ಶಿವತಂದೆ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ನಮ್ಮನ್ನು ಇವರು ನನ್ನ ಮಕ್ಕಳು ಅಂತ ಸ್ವೀಕರಿಸಿದ್ದಾರೆ. ಹೌದು. ಮತ್ತು ಅವರು ಕೇವಲ ನಮ್ಮನ್ನು ಸ್ವೀಕರಿಸೋದಲ್ಲ, ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಮ್ಮನ್ನು ತಮ್ಮ ಆಸ್ತಿಯಾದ ಸ್ವರ್ಗದ ರಾಜ್ಯಭಾಗ್ಯಕ್ಕೆ 21 ಜನ್ಮಗಳ ಸಂಪೂರ್ಣ ಸುಖಕ್ಕೆ, ಹೌದು, ಅದಕ್ಕೆ ಹಕ್ಕುದಾರರನ್ನಾಗಿ ಮಾಡ್ತಾರೆ. ಈ ಅರಿವು ಬಂದಾಗ ನಮ್ಮ ಹಳೆಯ ಲೌಕಿಕ ಅಹಂಕಾರವೆಲ್ಲವೂ ಮುಗಿದು ಹೋಗಬೇಕು. ಖಂಡಿತ. ನಾನು ಫಲಾನ ಜಾತಿಯವನು, ಫಲಾನ ಧರ್ಮದವನು, ಫಲಾನ ದೇಶದವನು ಎಂಬೆಲ್ಲ ಸಂಕುಚಿತ ಭಾವನೆಗಳು ಹೋಗಿ ನಾನು ಸ್ವಯಂ ಭಗವಂತನ ದತ್ತುಪುತ್ರ ಅಥವಾ ಪುತ್ರಿ ಎಂಬ ಒಂದೇ ಶ್ರೇಷ್ಠ ಸ್ಮೃತಿ ಉಳಿಯಬೇಕು. ಖಂಡಿತ. ಆ ಸ್ಮೃತಿಯಲ್ಲಿ ಇದ್ದುಕೊಂಡು ನಾವು ಮಾಡಬೇಕಾದ ಕಾರ್ಯವನ್ನು ಮುಂದಿನ ಪಾಯಿಂಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪಾಯಿಂಟ್ ಹೀಗಿದೆ: ಯಾರು ಮನಸ್ಸ ವಾಚಾ ಕರ್ಮಣ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರು ಹೃದಯದಲ್ಲಿಯೂ ಇರುತ್ತಾರೆ. ಎಷ್ಟೆಷ್ಟು ಸೇವೆಯೋ ಅಷ್ಟು ಹೃದಯದಲ್ಲಿ ಏರುತ್ತಾರೆ. ಕೆಲವರು ಆಲ್ರೌಂಡ್ ವರ್ಕರ್ಸ್ ಇರ್ತಾರೆ. ನೀವು ಸಹ ಎಲ್ಲಾ ಸೇವೆಯನ್ನು ಕಲಿಬೇಕಾಗಿದೆ. ಅಡಿಗೆ ಮಾಡುವುದು, ರೊಟ್ಟಿ ಮಾಡುವುದು, ಪಾತ್ರೆ ತೊಳೆಯುವುದು ಇದೂ ಸಹ ಸೇವೆಯಲ್ಲವೇ? ಯಾರು ಅನ್ಯರಿಗೂ ರಾಜ್ಯ ಪದವಿಯನ್ನು ಪಡೆಯಲು ಯೋಗ್ಯರನ್ನಾಗಿ ಮಾಡುತ್ತಾರೆಯೋ ಅವರನ್ನು ಯೋಗ್ಯರೆಂದು ಹೇಳಲಾಗುತ್ತದೆ. ಆಲ್ರೌಂಡ್ ವರ್ಕರ್, ಈ ಶಬ್ದದಲ್ಲಿ ಎಷ್ಟು ಆಳವಾದ ಅರ್ಥವಿದೆ. ಹೌದು. ನಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಸೇವೆಯ ಬಗ್ಗೆಯೂ ಒಂದು ಶ್ರೇಣಿ ಇರುತ್ತೆ. ಜ್ಞಾನ ಹೇಳೋದು ದೊಡ್ಡ ಸೇವೆ, ಪಾತ್ರೆ ತೊಳೆಯೋದು ಸಣ್ಣ ಸೇವೆ ಅಂತ. ಹೌದು. ಆದ್ರೆ ಬಾಬಾರ ದೃಷ್ಟಿಯಲ್ಲಿ ಹಾಗಲ್ಲ. ತಂದೆಯ ನೆನಪಿನಲ್ಲಿ ಪ್ರೀತಿಯಿಂದ ಮಾಡುವ ಪ್ರತಿಯೊಂದು ಕರ್ಮವೂ ಶ್ರೇಷ್ಠ ಸೇವೆ. ಮನಸ್ಸಿನಿಂದ ಎಲ್ಲರಿಗೂ ಶುಭಭಾವನೆ, ಶುಭ ಕಾಮನೆಗಳನ್ನು ನೀಡುವುದು ಅತ್ಯಂತ ಶ್ರೇಷ್ಠ ಸೇವೆ ಅಲ್ವಾ? ಖಂಡಿತ. ಯಾರು ತಂದೆಯ ಮನೆಯಲ್ಲಿ ಅಡಿಗೆ ಮಾಡ್ತಾರೋ ಅವರು ಕೇವಲ ಆಹಾರವನ್ನು ತಯಾರಿಸಲ್ಲ, ಅವರು ಯೋಗಯುಕ್ತವಾಗಿ ಪ್ರಸಾದವನ್ನು ತಯಾರಿಸ್ತಾರೆ. ಆ ಪ್ರಸಾದವನ್ನು ತಿಂದ ಆತ್ಮರಿಗೆ ಶಕ್ತಿ ಸಿಗುತ್ತೆ. ಯಾರು ಸೆಂಟರ್ ಅನ್ನು ಸ್ವಚ್ಛವಾಗಿಡ್ತಾರೋ ಅವರು ಕೇವಲ ಧೂಳನ್ನು ತೆಗೆಯಲ್ಲ, ಅವರು ವಾತಾವರಣದಲ್ಲಿರುವ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತಾರೆ. ಹೌದು. ಹೀಗೆ ನೋಡಿದಾಗ ಪ್ರತಿಯೊಂದು ಸೇವೆಯೂ ಅಷ್ಟೇ ಮುಖ್ಯ. ನಾನು ಈ ಸೇವೆ ಮಾತ್ರ ಮಾಡ್ತೀನಿ ಎಂಬ ಅಹಂಕಾರವಿಲ್ಲದೆ ಬಾಬಾ ಯಾವುದೇ ಸೇವೆ ಸಿಗಲಿ ನಾನು ಸದಾ ಸಿದ್ಧ ಎನ್ನುವ ಮನೋಭಾವವೇ ನಮ್ಮನ್ನು ತಂದೆಯ ಹೃದಯಕ್ಕೆ ಹತ್ತಿರ ತರೋದು. ಈಗ ತನ್ನನ್ನು ಅಕ್ಯುರೇಟ್ ಮಾಡಿಕೊಳ್ಳಬಹುದು. ನೀವೀಗ ಅಕ್ಯುರೇಟ್ ಆಗಬೇಕಾಗಿದೆ. ಗಡಿಯಾರಗಳಲ್ಲಿಯೂ ಸಹ ಲಿವರ್ ಮತ್ತು ಸಿಲಿಂಡರ್ ಇರುತ್ತವೆ. ಲಿವರ್ ಗಡಿಯಾರವು ಬಹಳ ಅಕ್ಯುರೇಟ್ ಆಗಿರುತ್ತದೆ. ಯೋಗದಲ್ಲಿ ಇಲ್ಲವೆಂದರೆ ಅಂತಹವರು ಪಂಡಿತರಿದ್ದಂತೆ. ಯೋಗವು ಕಡಿಮೆ ಇದೆ, ಆದ್ರಿಂದ ಶಿವತಂದೆಯ ಕಡೆ ಪ್ರೀತಿ ಇರುವುದಿಲ್ಲ. ಚೆಹರೆಯೇ ಶವದಂತೆ ಬಾಡಿರುತ್ತದೆ. ನಿಮ್ಮ ಚೆಹರೆಯಂತೂ ದೇವತೆಗಳ ಚೆಹರೆಯಂತೆ ಸದಾ ಹರ್ಷಿತವಾಗಿರಬೇಕು. ಅಕ್ಯುರೇಟ್ ಆಗುವುದು. ಹಾ, ಗಡಿಯಾರದ ಉದಾಹರಣೆ ಎಷ್ಟು ಅದ್ಭುತವಾಗಿದೆ. ಹೌದು. ಒಂದು ಗಡಿಯಾರ 1 ಸೆಕೆಂಡ್ ಹೆಚ್ಚು ಕಡಿಮೆ ತೋರಿಸಿದರೂ ಅದನ್ನು ನಾವು ನಿಖರ ಅಂತ ಒಪ್ಕೊಳ್ಳಲ್ಲ. ಹಾಗೆಯೇ ನಮ್ಮ ಪುರುಷಾರ್ಥವು ನಿಖರವಾಗಿರಬೇಕು. ಅಂದ್ರೆ ಶ್ರೀಮತದ ಪಾಲನೆಯಲ್ಲಿ ಯಾವುದೇ ಹೆಚ್ಚು ಕಡಿಮೆ ಇರಬಾರದು. ಒಂದು ಸಣ್ಣ ನಕಾರಾತ್ಮಕ ಸಂಕಲ್ಪ, ಒಂದು ಸಣ್ಣ ಕೋಪದ ಮಾತು ನಮ್ಮನ್ನು ಇನ್ಅಕ್ಯುರೇಟ್ ಮಾಡಿಬಿಡುತ್ತೆ. ಮತ್ತು ಈ ನಿಖರತೆಯ ಮೂಲಾಧಾರವೇ ಯೋಗ ಅಂತ ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಯೋಗವಿಲ್ಲದ ಜ್ಞಾನ ಕೇವಲ ಪಾಂಡಿತ್ಯ. ಅವರು ಜ್ಞಾನದ ಬಗ್ಗೆ ಗಂಟೆಗಟ್ಲೆ ಮಾತನಾಡಬಹುದು, ಆದರೆ ಅವರ ಜೀವನದಲ್ಲಿ, ಅವರ ಮುಖದಲ್ಲಿ ಆ ಶಕ್ತಿ, ಆ ಪ್ರೀತಿ, ಆ ಖುಷಿ ಕಾಣಿಸಲ್ಲ. ಹೌದು. ಬಾಬಾ ನೇರವಾಗಿ ಹೇಳ್ತಾರೆ, ಯೋಗ ಕಡಿಮೆ ಇದ್ದರೆ ತಂದೆಯ ಮೇಲಿನ ಪ್ರೀತಿಯೂ ಕಡಿಮೆಯಾಗುತ್ತೆ. ಪ್ರೀತಿ ಇಲ್ಲದಿದ್ದರೆ ಮುಖವು ಶವದಂತೆ ಬಾಡಿ ಹೋಗುತ್ತೆ. ಹೌದು. ದೇವತೆಗಳ ಚಿತ್ರಗಳನ್ನು ನೋಡಿ ಅವರ ಮುಖದಲ್ಲಿ ಎಷ್ಟು ಹರ್ಷ, ಎಷ್ಟು ಆಕರ್ಷಣೆ ಇರುತ್ತೆ. ನಮ್ಮ ಮುಖವು ಹಾಗೆಯೇ ಸದಾ ಹರ್ಷಚಿತ್ತವಾಗಿ ಯೋಗದ ಶಕ್ತಿಯಿಂದ ಹೊಳೆಯುತ್ತಿರಬೇಕು. ಆಗ್ಲೇ ನಮ್ಮನ್ನು ನೋಡಿ ಬೇರೆಯವರು ಪ್ರೇರಣೆ ಪಡೆಯೋದು. ಅದ್ಭುತ. ಹಾಗಾದ್ರೆ ಇಂದಿನ ಮುರಳಿಯಿಂದ ನಾವು ಧಾರಣೆ ಮಾಡಬೇಕಾದ ಮುಖ್ಯ ಅಂಶಗಳನ್ನು ನೋಡೋಣ. ಖಂಡಿತ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ಬಾಪ್ ದಾದಾರವರ ಹೃದಯವನ್ನೇರಲು ಮನಸ, ವಾಚ,
ಕರ್ಮಣ ಸೇವೆ ಮಾಡಬೇಕಾಗಿದೆ. ಆಕ್ಯುರೇಟ್ ಮತ್ತು ಆಲ್ರೌಂಡರ್ ಆಗಬೇಕಾಗಿದೆ. ಎರಡನೆಯದು, ಯಾವುದೇ ಹಳೆಯ ಮಿತ್ರ ಸಂಬಂಧಿಗಳು ನೆನಪಿಗೆ ಬರಬಾರದು. ಈ ರೀತಿ ಆತ್ಮಾಭಿಮಾನಿಗಳಾಗಬೇಕು. ಪರಸ್ಪರ ಬಹಳ ಆತ್ಮಿಕ ಪ್ರೀತಿಯಿಂದ ಇರಬೇಕಾಗಿದೆ. ಉಪ್ಪು ನೀರಾಗಿ ವರ್ತಿಸಬಾರದು. ಇಂದಿನ ವರದಾನ: ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮ ಬೆರಳನ್ನು ಅಂದ್ರೆ ಸಹಯೋಗವನ್ನು ಕೊಡುವಂತಹ ಮಹಾನರಿಂದ ನಿರ್ಮಾಣ ಭವ. ಇದರ ವಿವರಣೆ ಹೀಗಿದೆ: ಹೇಗೆ ಯಾವುದೇ ಸ್ಥೂಲ ವಸ್ತುವನ್ನು ತಯಾರು ಮಾಡುತ್ತೀರೆಂದರೆ ಅದರಲ್ಲಿ ಎಲ್ಲಾ ವಸ್ತುಗಳನ್ನು ಹಾಕುತ್ತಾರೆ. ಸಾಧಾರಣವಾದ ಸಕ್ಕರೆ ಅಥವಾ ಉಪ್ಪು ಕಡಿಮೆಯಾದರೂ ಶ್ರೇಷ್ಠವಾದ ವಸ್ತುವು ಸಹ ತಿನ್ನಲು ಯೋಗ್ಯವಾಗುವುದಿಲ್ಲ. ಅದೇ ರೀತಿ ವಿಶ್ವ ಪರಿವರ್ತನೆಯ ಈ ಶ್ರೇಷ್ಠ ಕಾರ್ಯಕ್ಕಾಗಿ ಪ್ರತಿಯೊಂದು ರತ್ನಗಳ ಅವಶ್ಯಕತೆ ಇದೆ. ಎಲ್ಲರ ಸಹಯೋಗವೂ ಬೇಕಾಗಿದೆ. ಎಲ್ಲರೂ ತಮ್ಮ ತಮ್ಮ ರೀತಿಯಿಂದ ಬಹಳ ಅವಶ್ಯಕ ಶ್ರೇಷ್ಠ ಮಹಾರಥಿಗಳಾಗಿದ್ದಾರೆ. ಆದ್ದರಿಂದ ತಮ್ಮ ಕಾರ್ಯದ ಶ್ರೇಷ್ಠತೆಯ ಮೌಲ್ಯವನ್ನು ಅರಿತುಕೊಳ್ಳಿರಿ. ಎಲ್ಲರೂ ಮಹಾನಾತ್ಮರಾಗಿದ್ದೀರಿ, ಆದರೆ ಎಷ್ಟು ಮಹಾನಾಗಿದ್ದೀರಿ ಅಷ್ಟು ನಿರ್ಮಾಣರೂ ಆಗಿರಿ. ಈ ವರದಾನ ಎಷ್ಟು ಪ್ರೇರಣಾದಾಯಕವಾಗಿದೆ. ಕೆಲವೊಮ್ಮೆ ನಮಗೆ ನನ್ನ ಪುರುಷಾರ್ಥದಿಂದ ಏನಾಗತ್ತೆ ಅಂತ ಅನಿಸ್ಬೋದು. ಹೌದು, ಆದ್ರೆ ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಂದು ಆತ್ಮ, ಪ್ರತಿಯೊಂದು ರತ್ನವೂ ಅಷ್ಟೇ ಮುಖ್ಯ ಅಂತ. ಪ್ರತಿಯೊಬ್ಬರ ಸಹಯೋಗವೂ ಈ ಮಹಾನ್ ಕಾರ್ಯಕ್ಕೆ ಬೇಕೇ ಬೇಕು. ಇಂದಿನ ಸ್ಲೋಗನ್: ತಮ್ಮ ಸ್ವಭಾವವನ್ನು ಸರಳವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಸರ್ವಕಾರ್ಯಗಳು ಸಹಜವಾಗಿ ಆಗಿಬಿಡುತ್ತವೆ. ಹೌದು, ಸರಳತೆ ಅಂದ್ರೆ ಸಹಜತೆ. ನಮ್ಮ ಸ್ವಭಾವದಲ್ಲಿ ಗಂಟುಗಳಿದ್ರೆ ಪ್ರತಿಯೊಂದು ಕಾರ್ಯವೂ ಕಷ್ಟ ಅನ್ಸುತ್ತೆ. ಇಂದಿನ ಅವ್ಯಕ್ತ ಸೂಚನೆಯೂ ಸಹ ಇದೇ ರೀತಿ ನಮ್ಮನ್ನು ಹಗುರವಾಗಲು ಪ್ರೇರೇಪಿಸುತ್ತೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಜೀವನದಲ್ಲೇ ಇದ್ದುಕೊಂಡು ಸಮಯ ಸೂಕ್ಷ್ಮವಾಗುತ್ತಿದ್ದಂತೆ ಪರಿಸ್ಥಿತಿಗಳು, ಸಮಸ್ಯೆಗಳು, ವಾತಾವರಣ ಡಬಲ್ ದೂಷಿತವಾಗುತ್ತಿರುತ್ತದೆ. ಇಂತಹ ಸಮಯದಲ್ಲೂ ಅದರ ಪ್ರಭಾವದಿಂದ ಮುಕ್ತರಾಗಿ ಜೀವನದಲ್ಲೇ ಇದ್ದುಕೊಂಡು ಈ ಎಲ್ಲ ಭಿನ್ನ ಬಂಧನಗಳಿಂದ ಮುಕ್ತರಾಗಿರಬೇಕಾಗಿದೆ. ಒಂದು ಸೂಕ್ಷ್ಮ ಬಂಧನವೂ ಸಹ ಇರಬಾರದು. ಸಂಗಮಯುಡದಲ್ಲಿಯೇ ಈ ಜೀವನ ಮುಕ್ತ ಸ್ಥಿತಿಯ ಪ್ರಾಪ್ತಿಯನ್ನು ಅನುಭವಿಸಬೇಕಾಗಿದೆ. ಅಂದ್ರೆ ಈ ಪ್ರಪಂಚದ ಕರ್ಮಬಂಧನ, ಸಂಬಂಧಗಳ ಬಂಧನ, ವಸ್ತುಗಳ ಬಂಧನ, ಇವುಗಳಿಂದ ಮನಸ್ಸಿನಿಂದ ಮುಕ್ತರಾಗಿ ಬಾಳುವುದೇ ಜೀವನ ಮುಕ್ತ ಸ್ಥಿತಿ. ಅದ್ಭುತ. ಹಾಗಾದ್ರೆ ಈ ಶ್ರೇಷ್ಠ ಸ್ಥಿತಿಯನ್ನು ಅನುಭವಿಸಲು ಈಗ ನಾವು ಕೆಲ ಕ್ಷಣ ಬಾಬಾರವರ ನೆನಪಿನಲ್ಲಿರುತ್ತಾ ಈ ಶ್ರೇಷ್ಠ ಸ್ವಮಾನಗಳನ್ನು ಅಭ್ಯಾಸ ಮಾಡೋಣ. 1. ನಾನು ಈಶ್ವರೀಯ ಪರಿವಾರದ ಶ್ರೇಷ್ಠ ಆತ್ಮನಾಗಿದ್ದೇನೆ. 2. ನಾನು ಎಲ್ಲರೊಂದಿಗೂ ಹಾಲು ಸಕ್ಕರೆಯಂತೆ ಬೆರೆಯುವ ಮಧುರವಾದ ಆತ್ಮನಾಗಿದ್ದೇನೆ. 3. ನಾನು ಶ್ರೀಮದದಂತೆ ನಡೆದು ವಿಜಯಮಾಲೆಯ ಮಣಿಯಾಗುವ ವಿಜಯೀ ಆತ್ಮನಾಗಿದ್ದೇನೆ. ನಾನು ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಯೋಗ ನೀಡುವ ಮಹಾನ್ ಆತ್ಮನಾಗಿದ್ದೇನೆ. 5. ನಾನು ಹಳೆಯ ಪ್ರಪಂಚ ಮತ್ತು ಹಳೆಯ ಸಂಬಂಧಗಳಿಂದ ನಷ್ಟಮೋಹಿಯಾಗಿರುವ ಆತ್ಮನಾಗಿದ್ದೇನೆ. ನಾನು ಸರ್ವ ಬಂಧನಗಳಿಂದ ಮುಕ್ತವಾಗಿರುವ ಜೀವನ ಮುಕ್ತ ಆತ್ಮನಾಗಿದ್ದೇನೆ. 7. ನಾನು ಮನಸ್ಸಾವಾಚ ಕರ್ಮಣ ಸೇವೆ ಮಾಡುವ ಆಲ್ರೌಂಡ್ ಸೇವಾಧಾರಿ ಆತ್ಮನಾಗಿದ್ದೇನೆ. ನಾನು ಸರ್ವದೈವಿ ಗುಣಗಳಿಂದ ಸಂಪನ್ನವಾಗಿರುವ ಸಂಪೂರ್ಣ ಆತ್ಮನಾಗಿದ್ದೇನೆ. ಅಣ್ಣಂದಿರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.